ನರೇಗಾವನ್ನ ವಿರೋಧಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಂತ ಹೊಸ ವಿಬಿಜಿ ರಾಮ್ಜಿ ಒಂದು ಯೋಜನೆ ಬಗ್ಗೆ ಮಾತಾಡ್ತೀನಿ ಅಧ್ಯಕ್ಷರೇ. ಇದನ್ನು ಬಿಟ್ಟು ಭ್ರಷ್ಟಾಚಾರ ಬಗ್ಗೆ ಅದರ ಬಗ್ಗೆ ಮಾತಾಡಕ್ಕೆ ಹೋಗುವುದಿಲ್ಲ, ಅದನ್ನ ಆ ಒಂದು ಇದಕ್ಕೆ ಟಚ್ ಮಾಡೋದಿಲ್ಲ. ತಾವೇನು ಇದ್ರ ಬಗ್ಗೆನೂ ತಾವು ತಪ್ಪು ತಿಳ್ಕೋಬಾರ್ದು ಕೇಳ್ಕೊಂಡು ಅಧ್ಯಕ್ಷರೇ, ಇವತ್ತು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಅಪಪ್ರಚಾರ ಮಾಡ್ತಾ ಇದೆ. ಮನ್ರೇಗಾ ತೆಗೆದಿದ್ದಾರೆ, ಗ್ರಾಮೀಣ ಜನರ ಉದ್ಯೋಗವನ್ನು ಕಸಿದುಕೊಂಡಿದ್ದಾರೆ. ಇದು ಕೇಂದ್ರೀಕೃತವಾದಂಥ ದಿಲ್ಲಿಯಿಂದ ಆದೇಶದ ಮೇಲೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುವಂತ ಒಂದು ವ್ಯವಸ್ಥಿತವಾದಂಥ ಅಪಪ್ರಚಾರ ಈ ದೇಶದಲ್ಲಿ ನಡೆದಿದೆ. ಅಧ್ಯಕ್ಷರೇ, ಇವತ್ತು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಈ ಒಂದು ನಮ್ಮ ದೇಶದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ತಂದಾಗ ಇಲ್ಲಿಯವರೆಗೆ ಅದರ ಅನುಭವದ ಮೇಲೆ, ಯಾಕಂದ್ರೆ ಅಧ್ಯಕ್ಷರೇ ಇದು ಮೊದಲು ಕಾಲಕ್ಕೆ ಇವತ್ತು ನಾವು ಹೆಸರುಗಳು ಬದಲಾವಣೆ ಹಾಕೋದು ಬಂದಿದ್ದಾವೆ ಅಧ್ಯಕ್ಷರೇ. ಮೊದಲು ಇದೇ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರದವರು ಜವಾಹರ್ ರೋಜ್ಗಾರ್ ಯೋಜನೆ ಎತ್ತಿತ್ತು. ಅದರ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾದ್ಮೇಲೆ ಅದನ್ನೇ ಹೆಸರು ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇವತ್ತು ಬದಲಾವಣೆ ಮಾಡಿದ್ರು. ಆದರೆ ಏನೇನು ಲೋಪದೋಷಗಳಿರ್ತಾವೆ ಯಾವುದೇ ಒಂದು ಯೋಜನೆಯಲ್ಲಿ, ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಅದು ನೇರವಾಗಿ ಜನರಿಗೆ ಏನು ಕೇಂದ್ರ ಸರ್ಕಾರ ಕೊಟ್ಟಂತ ಹಣ ಮತ್ತು ಅದಕ್ಕೆ ರಾಜ್ಯ ಸರ್ಕಾರದ ಹಣ ಕೂಡಿಸಿ ಒಂದು ಗ್ರಾಮಕ್ಕೆ ಹೋಗಬೇಕಾದ್ರೆ ಅಲ್ಲಿ ಏನೇನೋ ನ್ಯೂನ್ಯತೆಗಳದಾವ ಏನನ್ನುವಂಥದ್ದನ್ನ ಅಧ್ಯಯನ ಮಾಡಿ ಚಿಂತನೆ ಮಾಡಿ ಇವತ್ತು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬದಲು ಅದರಲ್ಲಿರುವಂತಹ ನ್ಯೂನ್ಯತೆಗಳ ಬಗ್ಗೆ ಅಧ್ಯಕ್ಷರು, ಇವತ್ತು ನ್ಯೂನ್ಯತೆಗಳು ಏನು? ಮೊದಲು ಇದ್ದಂತಹ ನರೇಗಾದಲ್ಲಿ 100 ದಿನದ ಕೌಶಲ್ಯ ರಹಿತ ಉದ್ಯೋಗ ಖಾತ್ರಿ ಇತ್ತು. ಈಗ ಕೇಂದ್ರ ಸರ್ಕಾರ ಅದನ್ನ ಪ್ರತಿ ಕುಟುಂಬಕ್ಕೆ 125 ದಿವಸ ಕೌಶಲ್ಯ ಸಹಿತವಾದಂತ ಉದ್ಯೋಗ ನೀಡುವಂತ ಕೆಲಸ ಮಾಡಿದೆ. ಅದರ ಮೊದಲು 100 ದಿವಸದನ್ನ ಇವತ್ತು 125 ದಿವಸ ಮಾಡಿದ್ದಾರೆ. ಏನು ಇದರಲ್ಲಿ ಏನು ಅನಾಹುತ ಆಗಿದೆ? ಏನು ಗ್ರಾಮೀಣ ಜನರ ಒಂದು ಉದ್ಯೋಗ ಕಸುವಂತದ್ದಾಗಿದೆ? ಕೇವಲ ಕೂಲಿ ಕೆಲಸದ ಮೇಲೆ ಕೇಂದ್ರೀಕರಣ ಇತ್ತು ಅಧ್ಯಕ್ಷರೇ. ಇವತ್ತು 2047 ಭಾರತ ವಿಕಸಿತ ಭಾರತ ನಮಗೊಂದು ಗುರಿ ಇರಬೇಕು. ಹೆಂಗೆ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ದಾಗ ಗರೀಬಿ ಹಟಾವು 20 ಪಾಯಿಂಟ್ ಪ್ರೋಗ್ರಾಮು ಅನೇಕ ಏನು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.